ರೀ ಯಾಕೆ ಹಿಂಗೆ ಕುತ್ಕೊಂಡಿದ್ದೀರಾ? ಟೈಮ್ ಆಗೈತೆ ಅಲ್ಲೇನೆ, ಹೋಗ್ರಿ ಅಂಗಡಿ ಓಪನ್ ಮಾಡ್ರಿ. ಅಯ್ಯೋ ಹೊರಕ್ಕೆ ಹೋಗೋಕ್ಕೆ ನನಗೊಂಥರ ನಾಚಿಕೆ ಆಗ್ತೈತೆ ಕಣೆ ಸುಗುಣ. ಅಯ್ಯೋ ವರ್ಷ ಎಂಥ ಕೆಲಸ ಮಾಡಿದ್ನಪ್ಪ ಅಂತ ಊರಲ್ಲೆಲ್ಲನ ಅನ್ಕೊಂತಾರೆ. ಪಾಪ ಮಂಜಣ್ಣ ಬೇರೆ ನನ್ನ ಹಿಡ್ಕೊಳಕ್ಕಂತ ಬಂದಿತ್ತು, ನೀನು ಬೇರೆ ಹಿಡ್ಕೊಂಬರೋಣ ಅಂತ ಅಂದೆ. ಅವರೆಲ್ಲನ ಹಿಡ್ಕೊಂಬಂದು ಕಟ್ಟಾಕಿದ್ರು. ಇವಾಗ ಏನಾನ ನಾನು ಹೊರಕ್ಕೆ ಹೋಗ್ಬಿಟ್ರೆ ನನ್ನ ಎಲ್ಲ ನೋಡಿ ನಗ್ತಾರೆ. ಎಲೆ ವರ್ಷ ಎಂಥ ಆಟ ಆಡ್ತೀಯಲ್ಲೋ ಅಂತ ಹೇಳಿ ನೋಡಿ ನಗ್ತಾರೆ ಸುಗುಣ. ನನಗೊಂಥರ ನಾಚಿಕೆ ಆಗ್ತೈತೆ ಕಣೆ ಹೊರಕ್ಕೆ ಹೋಗೋಕ್ಕೆ. ಯಪ್ಪ ಒಂಥರ ನನಗೆ ಮಕ್ಕನೇ ಇಲ್ಲ ಬಿಡು ಹೊರಕ್ಕೆ ಹೋಗೋಕ್ಕೆ. ಒಂಥರ ಯಪ್ಪ ಈ ಜನ ಏನಂತಾರಪ್ಪ ಅಮ್ಮಂಗಾಗೈತೆ. ಅಯ್ಯೋ ಏನು ಮಾಡೋಕ್ಕಾಗುತ್ತೆ ಬಿಡ್ರಿ, ಏನೋ ಆಗೋದು ಆಯ್ತು ಅತ್ಲಾಗೆ. ಇನ್ಮೇಲೆ ಯಾವ ನಾಟಕನೂ ಬೇಡ, ಏನು ಬೇಡ, ಸುಮ್ಮನೆ ನಮ್ಮ ಪಾಡಿಗೆ ನಾವು ದುಡ್ಕೊಂಡು ತಿನ್ನೋಣ. ಈಗ ಎಗ್ರೆಸ್ ಅಂಗಡಿ ಆದರೆ ನೋಡ್ರಿ ವಾರ ತಕ್ಕ ನೋಡೋಣ, ಆಗಲಿಲ್ಲ ಅಂದರೆ ಮುಚ್ಚಾಕಿ ಗೌಡ್ರಲ್ದಕ್ಕೆ ಕೆಲ್ಸಕ್ಕೆ ಹೋಗೋಣ ಅಷ್ಟೇನೆ. ನಾನು ಬೆಳಿಗ್ಗೆ ಸಾಯಂಕಾಲ ಮನೆ ಕೆಲಸ ಮಾಡ್ತೀನಿ. ಬೆಳಗ್ಗೆ ಸಾಯಂಕಾಲ ಏನು ಅವ್ರ ಮನೆಗೆ ಏನೇನು ಮಾಡ್ಕೊಡ್ಬೇಕೆಲ್ಲ ಮಾಡ್ಕೊಡ್ತೀನಿ. ಆಮೇಲೆ ಹೊಲ್ದಕ್ಕೆ ಹೋಗಿ ಹೊಲ್ದಾಗ ಏನೇನು ಕೆಲಸ ಐತೆ ಗೌಡ್ರಿಗೆ ಕೇಳ್ಬಿಟ್ಟು ಕೆಲಸ ಮಾಡೋಕ್ಕಾಗುತ್ತೆ. ಅವತ್ತು ಹೇಳ್ತಿದ್ರು ಅವಣ್ಣ ಸಿದ್ದಣ್ಣ ಹೇಳ್ತಾ ಇತ್ತು, ಯಾರೂ ಹಣ ಬರಲ್ಲ ಕಣಣ್ಣ, ಕೂಲೇರು ಎಷ್ಟು ಕರೆದ್ರು ಅಂತ ಹೇಳ್ತಿತ್ತು. ಅದಕ್ಕೇನೆ ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತೆ. ಎಲ್ಲನ ಕೆಲಸ ನಾವೇ ಮಾಡ್ತೀವಿ ಗೌಡ್ರಿ ಅಂತ ಹೇಳಿ ನಾವು ನೀವು ಅಲ್ಲೇ ಅವರು ಹಂಗೆ ತೋಟನೂ ಕಾದಂಗಾಗುತ್ತೆ. ನಾವು ತೋಟನೂ ನೋಡ್ಕೊಂತೀವಿ, ನಿಮ್ದ ತೋಟ ಎಲ್ಲ ಕಾದು ನೋಡ್ಕೊಂತೀವಿ, ನೀರಿಕ್ಕೋದು ಗೊಬ್ಬರ ಹಾಕೋದು, ನಿಮ್ಮ ಹೊಲ್ದಾಗ ಏನೇ ಕೆಲಸ ಇದ್ರು ನಾವು ಮಾಡ್ಕೊಂಡಿರ್ತೀವಿ ಗೌಡ್ರಿ ಅಂತ ಹೇಳಿ ಗೌಡ್ರ ಹೊಲ್ದಾಗೆ ಸೆಟ್ಲ್ ಆಗ್ಬಿಡೋಣ ನಾವಿಬ್ರು. ಬಿಡು ಸುಗುಣ, ಇನ್ನೇನು ಓಪನ್ ಮಾಡೋಣ. ಹೆಂಗಿದ್ರು ಆಗಲ್ಲ. ಸುಮ್ಮನೆ ಯಾಕಿಟ್ಟು ನಾವು ಈಗ ರೈಸು ಮಾಡಿದ್ರೆ ವೇಸ್ಟ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೇನೆ ಇನ್ಯಾಕತ್ಲಾಗ ಓಪನ್ ಮಾಡೋಕೆ ಹೋಗೋಣ. ರೀ ನಡೀರಿ, ನಾನು ಬರ್ತೀನಿ, ಹೋಗೋಣ. ಹೋಗಿ ಓಪನ್ ಮಾಡಿ ಇವತ್ತೊಂದು ದಿವಸ ನೋಡೋಣ, ಸ್ವಲ್ಪ ಮಾಡೋಣ ರೈಸ. ಸ್ವಲ್ಪ ಮಾಡಿ ಯಾರನ್ನ ಬಂದಾರ ಬರಲಿ ಸಾಕು, ನೋಡೋಣ. ಅದೇಲಿ ನಮ್ಮ ಕೂಲಿ ಹುಟ್ಟಂಗಿದ್ರೆ ಮಾಡೋಣ. 300 ರೂಪಾಯಿ ಕೂಲಿ ಹುಟ್ಟಂಗಿದ್ರೆ ಅಷ್ಟು ಹುಟ್ಟಲಿಲ್ಲ, ಲಾಸ್ ಆಯ್ತು, ನಾವು ಹಾಕಿರೋ ಬಂಡವಾಳನೂ ಬರ್ತಾ ಇಲ್ಲ ಅಂತ ಅಂದರೆ ಸುಮ್ಮನೆ ಕ್ಲೋಸ್ ಮಾಡಿಬಿಡೋಣ. ಮಾಡಿಬಿಟ್ಟು ನಮಗೇನೇನು ಇವಾಗೇನು ಕಮ್ಮಿ ಆಗಿಲ್ಲ, ನಮಗೇನು ಹುಡುಗರು ಮಕ್ಕಳು ಬಂದಿಲ್ಲ ಬಿಡಪ್ಪ, ಹುಡುಗರು ಮಕ್ಕಳು ಓದಿಸ್ಬೇಕು ಬಿಡಪ್ಪ, ಒಂದು 3-4 ಹೆಣ್ಮಕ್ಳಾಗ್ಯವ್ರೆ ಅಂಬಕ್ಕೆ ನಾವೇನೇನು ಚಿಂತೆ ಮಾಡೋಂಥದ್ದೇನಿಲ್ಲ ಇವಾಗ. ಯಾ ಮಕ್ಕಳಿಲ್ಲ ಬಿಡಪ್ಪ, ಮಕ್ಕಳು ಓದಿಸ್ಬೇಕು, ಮಕ್ಳಿಗೆ 1 ಲಕ್ಷ ದುಡ್ಡು ಕೊಟ್ಟು ಒಳ್ಳೊಳ್ಳೆ ಕಾಲೇಜ್ಗಳಿಗೆ ಸೇರಿಸ್ಬೇಕು ಅನ್ನಂಗಿಲ್ಲ, ಏನಿಲ್ಲ. ನಮಗೇನು ಯಾವ ತೊಂದರೆನೂ ಇಲ್ಲ ಇವಾಗ. ನಾವಿಬ್ರೇನೆ, ಗಂಡ ಗುಂಡಿ ಇಬ್ರೇನೆ, ಹೆಂಗೋ ಅತ್ಲಾಗೆ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸುಮ್ಮನಿರಿ, ಯಾಕೆ ಯೋಚನೆ ಮಾಡೋಕೆ ಹೋಗ್ತೀರಾ? ಏನಕ್ಕೂ ಆಗಿದ್ದಾಗ್ಲೇಳು ಗೌಡ್ರು ಮನೆಗೆ ಕೆಲಸ ಮಾಡ್ಕೊಂಡಿರೋಣ. ಹೆಂಗೆ ಗೊತ್ತಾಗ ಅವತ್ತು ಗೌಡ್ರ ಮನೆಗೆ ಕೆಲಸ ಮಾಡೋಕೆ ಹೋಗ್ತೀನಿ ಅಂದಿದ್ದಕ್ಕೆ ಹೆಂಗೆ ಗೊತ್ತಲಾಗ ವಾಸಿ ಅತ್ಲಾಗೆ. ಅಯ್ಯಮ್ಮ ಸ್ವಲ್ಪ ತಿಂಡಿ ಗಿಂಡಿ ಹೆಚ್ಚಾದರೆ ಎಲ್ಲ ಕೊಡ್ತೀನಿ ಅಂತ ಹೇಳುತ್ತೆ. ನಮ್ಮಿಬ್ರಳಿಗೆ ಏನೊಂದಿಷ್ಟು ತಿಂಡಿ ಅಲ್ಲೇ ತಗೊಂಬಂದ್ರು ತಿಂದು ಸುಮ್ಮನಾಗಿ ಬದುಕೈ ತೊಳ್ಕೊಂಡು ಅತ್ಲಾಗಿ. ಇವ್ರು ನಮ್ಮ ಅಕ್ಕರೆಲ್ಲನ ಹೋಗ್ಬಿಟ್ರೆ ಸಾಕತ್ಲಾಗಿ, ಯಾರು ಇಲ್ದಂಗೆ ಆಗ್ತಾರೆ, ನಾವಿಬ್ಬರೇ ಆರಾಮಾಗಿರ್ಬೋದು. ಹೋಗ್ತೀವಿ ಹೇಳ್ಸುಗುಣ, ನಿಮ್ಮ ಮಾಮ ಫೋನ್ ಮಾಡಿತ್ತು ಬಾ ಅಂತ ಹೇಳಿ ನಾನು ಇವತ್ತು ಹೋಗ್ತೀನಿ. ಸರಿ ಕಣಕ್ಕ, ಆಯಿತು. ಯಾಕಂದರೆ ನಮಗೆ ಅಲ್ಲಿದ್ದಾಗ ಕಾಣಿಸ್ತಾ ಇರಲಿಲ್ಲ, ಇಲ್ಲಿ ಬಂದಾಗಿಂದನೂ ತುಂಬ ಖರ್ಚು. ಯಪ್ಪ ಎಷ್ಟು ಖರ್ಚು ಆಗ್ತೈತೆ ಗೊತ್ತಾ? ಹೋಗತ್ಲಾಗೆ ಎಣ್ಣೆ ಪಾಕೆಟ್ ಅಂತೂ ಎಷ್ಟು ತಂದ್ರೂ ತಡಿತಾನೆ ಇಲ್ಲ. ದಿನ ತಿಂಡಿ ಅದು ಇದು ನಮ್ಮಮ್ಮ ಬೋಂಡ ಬಜ್ಜಿ ಅಂತ ಹೇಳಿ ಸುಮ್ಮನೆ ಮಾಡ್ತಾನೇ ಐತೆ, ಎಣ್ಣೆ ತಡಿತಾನೇ ಇಲ್ಲ. ಅಲ್ಲಂಗೆ ಅತ್ಲಾಗೆ ಒಂದೊಂದು ಟಿನ್ ಎಣ್ಣೆ ತಗೊಂಬರ್ತಿದ್ವಾ, ಅಂಗಡಿಲಿ ರೇಷನ್ನು ಕಾಣಿಸ್ತಾ ಇರಲಿಲ್ಲ. ಇವಾಗೆಲ್ಲ ಕೊಂಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ. ನಾವಿಬ್ಬರೇ ಇದ್ರೆ ಹೆಂಗೋ ಮೇಂಟೈನ್ ಆಗುತ್ತೆ ಅತ್ಲಾಗೆ, ನಮಗೇನೇನು ತೊಂದರೆ ಇಲ್ಲ. ಸರಿ ಹೋಗಕ್ಕ. ಹೋಗ್ತೀನಿ. ನೀವೇನಾದರೂ ಇಬ್ಬರು ಅಂಗಡಿ ತಕೋದ್ರೆ ನಿಮ್ಮ ಆಮೇನ ಬಂದರೆ ನಾನು ಹೋಗಿರ್ತೀನಿ. ನಮ್ಮ ಅಕ್ಕ ಹೇಳಿಲ್ಲ ಅನ್ಕೋಬೇಡ ಹಂಗ. ಸರಿ ಆಯ್ತು ಕಣಕ್ಕ. ಯಾಕೆ ವರ್ಷ ಹಿಂಗೆ ಕೂತ್ಕೊಂಡಿದ್ದಾನೆ? ಹೊರಕ್ಕೆ ಹೋಗಿ ಮಕ್ಕ ಇಲ್ವಂತೆ ಕಣಕ್ಕ. ಯಾರನ್ನ ಏನಂತಾರೆ ನನ್ನ ಹಿಂಗೆ ಮಾಡಿದ್ಕೆ ಅಂತ ಹೇಳಿ ಯೋಚನೆ ಮಾಡ್ತಿದ್ರು. ಅದಕ್ಕೆ ಯಾ ನಾಟಕ ಬೇಡ, ಯಾತು ಬೇಡಪ್ಪ ಈ ಪಟ್ಟು, ಯಾರು ಹೆಂಗನ ಮಾಡ್ಕೊಂಬ್ಲೇಳು, ಏನು ದೇವ್ರಿಟ್ಟಿದ್ದಾಗುತ್ತೆ. ನಮಗೇನು ಯಾವ ಮಕ್ಕಳು ಮರಿ ಇಲ್ಲ, ಏನಿಲ್ಲ. ಹಂಗೆ ಏನು ನಾವು ನಾಟಕ ಮಾಡಿ ಅಂಥದ್ದು ಮುಂದುವರಿ ಅಂಥದ್ದೇನು ನಾವೇನೇನು ಪ್ರಪಂಚಕ್ಕೆ ಅನ್ನ ಹಾಕ್ಬೇಕಾಗಿಲ್ಲ. ಅದಕ್ಕೇನೆ ಇವಾಗ ನಮ್ಮ ಮಕ್ಕಳೇನು ಓದಕ್ಕೆ ಬಂದಿಲ್ಲ, ಏನಿಲ್ಲ. ಮದುವೆ ಮಾಡಬೇಕಪ್ಪ, ನಾಳೆ ಹೊತ್ತು ಗಳಿಗಳು ಬರ್ತಾರೆ ಎಂಬಂಗಿಲ್ಲ, ಏನಿಲ್ಲ. ನಾವಿಬ್ರು ಗಂಡ ಹೆಂಡತಿ ಇಬ್ಬರೇನಿ ಆರಾಮಾಗಿರ್ಬೋದು ಬಿಡು. ಯಾಕೆ ಯೋಚನೆ ಮಾಡ್ತೀಯ? ಬಿಡು, ತೆಗ್ದು 2 ದಿನ ನೋಡು, 1-2 ದಿವಸ ಓಪನ್ ಮಾಡಿ ವ್ಯಾಪಾರ ಆಗಲಿಲ್ಲ ಅಂದ್ರೆ ಮುಚ್ಚಾಕಿ ಸುಮ್ ಕೂಲಿ ಹೋಗ್ತೀವಿ ಅಕ್ಕ. ಅಯ್ಯೋ ಏನು ಮಾಡೋಕ್ಕಾಗುತ್ತಪ್ಪ, ಅಂಗಡಿ ವ್ಯಾಪಾರ ಆಗಲ್ಲ ಅಂತ ಹೇಳಿ ಹಿಂಗೆ ಮಾಡ್ಯವನೇ ಬಿಡತ್ತ ಅವಳು ಹಂಗೆ ಮಾಡಿದ್ಕೆ ಅಂದ್ಕೊಂತಾರೆ. ಏನು ಮಾಡೋಕ್ಕಾಗುತ್ತೆ? ಹಿಂಗಾಗುತ್ತೆ ಮತ್ತೆ ಯಾರಿಗೆ ಗೊತ್ತಿರಲ್ಲ. ಅಯ್ಯೋ ಅದು ಕೆಟ್ಟ ಮೇಲೆ ಬುದ್ಧಿ ಬರೋದು ಮತಿ ಯಾರಿಗೆ ಆಗ್ಲಿ. ಈಗ ತಪ್ಪು ಮಾಡೋಕ್ಕಿಂತ ಮುಂದೆ ಯಾರಿಗೂ ಅರಿವಿರಲ್ಲ, ಅದು ಮಾಡ್ಬೇಕಾದ್ರೆ ಯಾರಿಗೂ ಕಾಣಲ್ಲ. ಏನು ಮಾಡೋಕ್ಕಾಗುತ್ತೆ? ಅನಿವಾರ್ಯ ಆಗೈತಿ. ಅವಳು ಮಾಡಿರೋ ಇದಕ್ಕೆ ಅವಳು ಮತ್ತೆ ಅಂಗಡಿ ಇದು ಮಾಡಿದ್ಲಲ್ಲ, ಅದಕ್ಕೆ ನಾವಿನೀಗ ಒಡವೆ ಮಾಡಿಸಿಕೊಂಡಿದ್ದೀವಿ. 10 ಲಕ್ಷ ರೂಪಾಯಿ ಒಡವೆನ. ಇವಾಗ 5 ಲಕ್ಷ ದುಡ್ಡು ಐತೆ, ಅದನ್ನೇ ನಿಮ್ಮದೇ ಇಟ್ಕೊಂಡು ಜೀವನ ಮಾಡೋದು ಅಷ್ಟೇ. ಎಂಥ ಕಷ್ಟ ಬಂದರೂ ಬ್ಯಾಂಕಿಗೆ ಇಕ್ಕಕ್ಕೆ ಹೋಗ್ಬಿಡ ಸುಗುಣ ನೀನು. ಏನು ಬರ್ಲೇಳು, ಸುಮ್ಮನೆ ಬೀರ್ನಾಕ ಇಕ್ಕೆ ಎಲ್ಗನ ಫಂಕ್ಷನ್ಗೆ ಹೋದ್ರೆ ಹಾಕ್ಯ ಅಷ್ಟೇ. ಬರಬಾರ್ದು ಕಷ್ಟ ಬಂದ್ರೂ ನೀನು ಬ್ಯಾಂಕಿಗೆ ಇಕ್ಕಕ್ಕೆ ಹೋಗ್ಬೇಡ, ದೇವರಾಣೆಗೂ ಇಕ್ಕಕ್ಕೆ ಹೋಗ್ಬೇಡಮ್ಮ.
ಬ್ಯಾಂಕಿಗೆ ಇಕ್ಕಕ್ಕೆ ಹೋದ್ರೆ ಇಲ್ಲದೆಲ್ಲನ ತಲೆ ಮೇಲೆ ಬರುತ್ತೆ. ಏನೇ ಅಂದ್ರೂ ದುಡ್ಕೊಂಡು ತಿಂದ್ರಿ ಬಂದಿಟ್ಟು ಕಷ್ಟ ಬಿದ್ದ ಅಷ್ಟೇನೆ, ಅದನ್ನ ಉಳಿಸ್ಕೊಳ್ರಿ. ಬ್ಯಾಂಕಿಗೆ ಇಕ್ಕಿರೆ ಬಿಡಿಸ್ಕೊಂಬಕ್ಕಾಗಲ್ಲ, ಅದಕ್ಕಾಗಿನ ನಾನು ಒಳ್ಳೇದು ಕೇಳ್ತಾ ಇದ್ದೀನಿ ಸುಗುಣ. ಏನೆಂದ್ರೆ ಬ್ಯಾಂಕಿಗೆ ಇಕ್ಕಕ್ಕೆ ಹೋಗ್ಬೇಡ ಕಣೆ ನೀನು. ಅಲ್ಲ ಒಡವೆ ಮಾಡಿಸಿಟ್ಕೊಂಡು ಇರೋದೆ ಅದಕ್ಕೆ ತಾನೇ, ಕಷ್ಟ ಬಂದಾಗ ಇಡೋಣ ಬ್ಯಾಂಕ್ಗಳಿಗೆ ಅಂತೇಳಿ ಒಡವೆ ಮಾಡಿಸಿಟ್ಕೊಂಡಿರೋದೆ ಇದಕ್ಕೆ ತಾನೇ. ಅಂಥ ಸಂದರ್ಭ ಬಂತು ಅಂದರೆ ಇಡಲೇಬೇಕಾಗುತ್ತೆ. ಈಗ ಬೇರೆಯವ್ರನ್ನ ಕೈ ಒಡ್ಡೋದ್ಕಿನ್ನ ಇವಾಗ ನಮ್ಮ ಒಡವೆ ತಗೊಂಡೋಗಿ ನಾವು ದುಡ್ಡು ಇಟ್ಟು ಬ್ಯಾಂಕಿಗೆ ದುಡ್ಡು ತಗೊಂಬರ್ಬೋದು, ಬಡ್ಡಿ ಆದರೂ ಆಗುತ್ತೆ. ಯಾವಾಗಾದ್ರೂ ದುಡ್ಡು ನೋಡಿ ಬಿಡಿಸ್ಕೊಳ್ಳೋದು ಅಷ್ಟೇನೆ. ಬೇಡ ಕಣೆ, ಹೇಳ್ದಷ್ಟು ಕೇಳು, ಬ್ಯಾಂಕಿಗೆ ಮಾತ್ರ ಇಡಬೇಡ. ನಾನು ಅಲ್ಲೇ ಇಕ್ಕಿ ಅಲ್ಲೇ ಹಂಗೆ ಹಿಂಗೆ ಅಂತ ಹೇಳಿ ನಿಮ್ಮ ಮಾತು ಬಿಡಿಸ್ಕೊಡ್ಲಿಲ್ಲ, ಏನಿಲ್ಲ. ಸುಮ್ಮನೆ ಯಾಕೆ ಇವಾಗ ಊರೆಲ್ಲ ಅಂತಾರೆ ಮನೆ ಕಟ್ತಿಲ್ವೋ ಅಂತ. ಒಡವೆನಾದ್ರೂ ಹಾಕ್ಯಂಡ್ರೆ ಒಡವೆನ ಮಾಡ್ಸೋಳಪ್ಪ ಅಂತಾರೆ. ಸುಮ್ಮನೆ ಬ್ಯಾಂಕಿಗೆ ಇಕ್ಕಿದ್ರೆ ಏನಕ್ಕೆ ಬಂದಂಗೆ ಇಕ್ಬೇಡ ನೀನು. ಏನೇಂದ್ರೂ ಸ್ವಲ್ಪ ದುಡ್ಡು ಕಳ್ರಿ. ಇವಾಗ ಇನ್ನು ದುಡ್ಡು ಇಕ್ಕೆ ಮತ್ತೆ ಕಲ್ಕಳ್ರಿ ಅಷ್ಟೇ. ದುಡ್ಡು ಇಕ್ಕೋಣ ಅದ್ರಾಗೇನೆ ಏನಾನ ಬರಬಾರ್ದು ಅಂತಂದರೆ ಅದನ್ನೇ ಉಪಯೋಗಿಸ್ಕೇಳ್ರಿ. ಒಡವೆ ಹಂಗೆ ಇಕ್ಕೇಳ್ರಿ. ನಾವು ಇನ್ನು ಮನೆ ಕಟ್ಟೋದ್ಕಿನ್ನ ಮುಂದಾಗ್ಲೇನೆ ಎಲ್ಲರ ತಗೋನು ನಾವು ಮನೆ ಕಟ್ತೀವಿ ದೊಡ್ಡದ ಮನೆ ಕಟ್ತೀವಿ ಅಂತ ಹೇಳ್ಕೊಂಡು ತಿರ್ಗಾಡ್ದೆ. ಇವಾಗ ಎಗ್ರೆಸ್ ಅಂಗಡಿ ಓತು ದುಡಿಯೋದೇ ಓತಲ್ಲಪ್ಪ ಅನ್ನಂಗೆ ಆಗ್ತತ್ತೆ. ಮತ್ತು ನಮ್ಮ ಅಣ್ಣನ ಎದುರುಗಡೆ ಇವಾಗ ನಾನು ಎಷ್ಟು ಚೀಪದೆ ಗೊತ್ತಾ ಸುಗುಣ. ಇವಾಗ ಮನೆ ಕಟ್ತೀನಿ ಅಂತ ಹೇಳಿ ನಾನು ಬಂದ್ಬಿಟ್ಟೆ. ಇವಾಗ ಮನೆ ಕಟ್ಟಲಿಲ್ಲ ಅಂದರೆ ಏನಂತ ನಮ್ಮಣ್ಣ ಒಡವೆ ಮಾಡಿಸೋ ಬದಲು ಇವಾಗ ಒಂದು 5 ಲಕ್ಷ ದುಡ್ಡಿತ್ತು, ಅದು ಒಡವೆ ಮಾಡಿಸಿರೋದೊಂದು 10 ಲಕ್ಷ, ಅದೆಲ್ಲ ಹಾಕಿ ಒಂದು 15 ಲಕ್ಷ ಸಿಂಪಲಾಗಿ ಮನೆ ಕಟ್ಕೋಬೋದಾಗಿತ್ತು. ನೀನು ನೋಡಿದ್ರೆ ಒಡವೆ ಕೂತ್ಕೊಂಡೆ. ನಾನು ಮಾಡಿಸ್ತಿರ್ಲಿಲ್ಲಪ್ಪ. ನಮ್ಮ ಅಕ್ಕನೇ ಹೇಳಿದ್ದು ಮಾಡಿಸು ಅಂತ ಸುಮ್ಮನೆ ಒಂದಿಷ್ಟು ಮನೆ ಕಟ್ಕೋಬೋದಾಗಿತ್ತು. ಅಯ್ಯೋ ಬಿಡಿ, ಇವಾಗಿನ ಸದ್ಯಕ್ಕೆ ನೀವು ಕಟ್ಟಲ್ವಲ್ಲ, ಬಂಗಾರನೂ ರೇಟ್ ಆಗುತ್ತೆ. ಅಯ್ಯೋ ದುಡ್ಡು ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಿನ್ನ ಅಕೌಂಟಿಗೆ ಈಗ ನೀನು ದುಡ್ಡು ಇಟ್ಕೊಂಡ್ರೆ ಅದೇನು ಪ್ರಯೋಜನ ಇಲ್ಲ. ಒಡವೆ ಮಾಡಿಸಿಟ್ಕೊಂಡ್ರೆ ಡಬಲ್ ಆಗುತ್ತೆ. 1 ಲಕ್ಷ ದಾಟುತ್ತೆ ಅಂತ ಹೇಳ್ತಾ ಇದ್ದಾರೆ ಬಂಗಾರದ ರೇಟು. 1 ಗ್ರಾಮಿಗೆ 10,000 ಆಗುತ್ತಂತೆ ಬಂಗಾರದ ರೇಟು. ನಿನಗೆ ಗೊತ್ತಿಲ್ಲ. ನಾನು ಒಳ್ಳೇದೇ ಹೇಳಿದ್ದೆ ನಿನಗೆ. ಒಳ್ಳೇದು ಹೇಳಿದ್ರೆ ನೀನು ಹಿಂಗೆ ಅಂತೀಯ. ಒಡವೆ ಇರಬೇಕು. ಮತ್ತೆ ಎಲ್ಗನ ಹೋದ್ರೆ ಇವಾಗ ಎಲ್ಲನ ಸಾರ ಹಾಕ್ಯಂಬಂದವಳು ಇಲ್ಲ ಅಂತ ಕೊಳ್ಳ ನೋಡ್ತಿರ್ತಾರೆ, ಕೈ ನೋಡ್ತಿರ್ತಾರೆ, ಕಿವೆ ನೋಡ್ತಿರ್ತಾರೆ, ಎಂತೆಂಥ ಒಡವೆ ಮಾಡಿಸವ್ರೆ ಅಂತ. ಇವಾಗ ಹೆಂಗೆ ಬರ್ತಾರೆ. ನೀನೊಬ್ಳು ಇವಾಗ ನಮ್ಮದ್ರಲ್ಲಿ ನಮ್ಮ ರಿಲೇಷನ್ನಾಗ ನಮ್ಮ ಗಂಡನ ಮನೆ ಕಡೆಗಳವರು ನನ್ನ ಗಂಡ ಇದಾನಲ್ಲ ಅವ್ರ ತಂಗಿರು ಎಂತೆಂಥ ಒಡವೆ ಮಾಡಿಸಿದಾರೆ ಗೊತ್ತಾ. ಅವ್ರಿಗೆ ಮನೆ ನೋಡು ಹೋಗಿ ಗುಡಿಸ್ಲಾಗ ಇದ್ದಾರೆ ಒಡವೆ. ಆದರೆ ಎಲ್ಗನ ಹೋಗಿ ತಕ್ಕೆ ಒಡವೆ ಹಾಕ್ಯಂಡು ಹೆಂಗೆ ಬರ್ತಾರೆ ಗೊತ್ತಾ, ಜಾಮ್ ಅಮ್ಮಂಗೆ. ಯಪ್ಪ ಎಷ್ಟು ಸಾವುಕಾರಪ್ಪ ಇವ್ರು ಹೆಂಗಿದ್ದಾರೆ ಅಂತ ಬರ್ತಾರೆ ತೋರಿಸ್ಕೊಂಡು. ಮನೆ ಇಲ್ದಿದ್ರೊಟ್ಟೆ ಒಡವೆ ಮಾಡಿಸಿಕ್ಕೇಬೇಕು. ಕಣೆ ಇವಾಗ ಎಲ್ಗನ ಹೋದ್ರೆ ಒಂದಿಟ್ಟು ಒಡವೆ ಹಾಕ್ಯಂಡಿದ್ರೆ ನೀವು ಒಂದಿಟ್ಟು ಮರ್ಯಾದೆ ಕೊಡೋದು. ಇವಾಗ ಕೈ ಕೊಳ್ಳು ಎಲ್ಲ ನೋಡ್ತಾ ಕಿವಿಗಳವು ಎಲ್ಲಾನ ಒಡವೆ ಹಾಕ್ಯಂಡಿದ್ರೇನೆ ನಿನ್ ಕಳಮ್ಮ ಅಂಬೋದು. ಬರೀ ಕೊಳ್ಳಾಗ ಹೋಗು, ಯಾರು ಮಾತಾಡ್ಸಲ್ಲ. ಮತ್ತೆ ನಾನು ಅದಕ್ಕೆ ಮತ್ತೆ ನಾನು ಸಾಲ ನಗ್ಲಾಡು ಅದಕ್ಕೆ ಮತ್ತೆ ಬ್ಯಾಂಕ್ನಾಗ ನಾನು 10 ಲಕ್ಷ ಲೋನ್ ತಗೊಂಡು ನಾನು ಒಡವೆ ಮಾಡಿಸಿ ಇಟ್ಕೊಂಡಿರೋದು. ಸಾಲ ಮಾಡಾಗಲೇ ನಾನು ಒಡವೆ ಮಾಡಿಸ್ಕೋಬೇಕು ಅಂತೇಳಿ ನನ್ನ ಗಂಡಂತಂಗೆ ನಾನು ಹಂಗೆ ಅಂದೆ. ಎಲ್ಲ ನಿಮ್ಮ ಅಕ್ಕ ತಂಗಿಯವರೆಲ್ಲ ಹೆಂಗೆ ಬರ್ತಾರೆ, ನಾನು ಹಾಕ್ಕೋಬೇಕು, ನನಗೂ ಸಾಲ ಮಾಡಿಸೋ ಅಂತ ಪಟ್ಟಿ ಹಿಡ್ದು ಕೂತ್ಕೊಂಡು ನಾನು 10 ಲಕ್ಷ ಸಾಲ ಬ್ಯಾಂಕ್ನ ತಗೊಂಡು ಮನೆ ಮೇಲೆ. ಅದಕ್ಕೆ ಮತ್ತೆ ನಾನು ಒಡವೆ ಮಾಡಿಸಿಕೊಂಡಿದ್ದು. ಸಾಲನಾಗಲೇ ನಾನು ಒಡವೆ ಮಾಡಿಸೋ ಅಂತ ಕೂತ್ಕೊಂಡೆ ನಿಮ್ಮ ಮಾಮುಂತಾಗಿ. ನೀನು ಒಡವೆ ಇರಬೇಕೀಗ, ಒಡವೆ ಬ್ಯಾಂಕಿಗೆ ಮಾತ್ರ ಇಕ್ಬೇಡ, ಎಂಥದನ್ನು ಬರಲಿ ಹೇಳು ಅಷ್ಟೇನೆ. ನಾನು ಅದಕ್ಕೆ ಮತ್ತೆ ಒಡವೆ ಹಾಕ್ಯಂಡು ಹೋಗ್ಬೇಕು ಗೊತ್ತೇ. ಇವಾಗ ಎಲ್ಲನೂ ಒಂದು ಮದುವೆಗೆ ಹೋಗ್ಲೇಳು, ಒಂದು ಯಾವ್ದಾನ ಒಂದು ಫಂಕ್ಷನ್ಗೆ ಹೋಗ್ಲೇಳು, ಯಾವನೇ ಒಂದು ಫಂಕ್ಷನ್ಗೆ ಹೋದ್ರೂ ಒಡವೆ ಹಾಕ್ಯಂಡು ಹೋಗ್ಬೇಕು. ಒಡವೆ ಹಾಕ್ಯಂಡು ಹೋಗೋದ್ರಿಂದಲೇ ಒಂದು ಮರ್ಯಾದೆ, ಒಂದು ಗೌರವ. ಇಷ್ಟೊಂದು ಒಡವೆ ಹಾಕಿ ಬಂದವ್ರೆ, ಇವ್ರು ಚೆನ್ನಾಗಿದ್ದಾರೆ ಅಂತೇಳಿ ಕುಕ್ಕಳಮ್ಮ ನಿನ್ಕಳಮ್ಮ ಅಂತಾರೆ. ನೀನು ಬರೀ ಕೊಳ್ಳಾಗ ಹೋಗು, ಮುಂದೆ ಇದ್ರು ಮಾತಾಡ್ಸಲ್ಲ. ನೀನು ನೋಡು, ಕರೆ ಮನೆಗೆ ಹೋದ್ರೆ ಒಂಥರ ಮರ್ಯಾದೆ ಕೊಡ್ತಾರೆ. ಮಂಗಲ ಸರ ಹಾಕ್ಯಂಡು ಹೋಗು ಬಂಗಾರದ್ದ, ಅವ್ರಿಗೆ ಒಂಥರ ಮರ್ಯಾದೆ ಕೊಡ್ತಾರೆ. ಜನ ಒಡವೆ ವಸ್ತುಕ್ಕೆ ಬೆಲೆ ಕೊಡೋದು. ಚೆನ್ನಾಗಿ ದುಡ್ಡಿದಾವೆ ಇರ್ತಾಗೆ ಒಡವೆ ಚೆನ್ನಾಗಿ ಮಾಡಿಸ್ಯವ್ರಿ ಅಂತೇಳಿ ಮರ್ಯಾದೆ ಕೊಡ್ತಾರೆ. ಕರೆ ಮನೆಗೆ ಹೋಗು, ಅಯ್ಯೋ ಕರೆ ಮನೆ ಹಾಕ್ಯಂಡವಳೆ ಅಂತೇಳಿ ಮಾತಾಡ್ಸೋದೇ ಇಲ್ಲ. ಹೋಗ್ರಿ ಹೋಗು, ಇವತ್ತು ಏನು ಮಾಡೋಕ್ಕಾಗೋದು ಬಾ, ಇಲ್ಲಾಂದ್ರೆ ನಾನು ಬರ್ತೀನಿ, ಹೋಗೋಣ. ಅದೆಲ್ಲ ನೋಡೋಣ, ಇವತ್ತು ಒಂದು ದಿವಸ ತಕ್ಕೊಂಡತ್ತ ಬರ್ತಾರೇನೋ ಜನ. ಸ್ವಲ್ಪ ಮಾಡೋಣ ರೈಸ, ಇನ್ನೇನು ಮಾಡೋಣ, ನೋಡಿ ಹೋಗೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗಂತೂ ನಮಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ನನ್ನ ಗಂಡಂಗೆ ಹೊರಕ್ಕೆ ಹೋಗೋಕ್ಕೆ ಮಕ್ಕ ಇಲ್ಲ. ಅದಕ್ಕೆ ಬಾರಪ್ಪ ಏನು ಮಾಡೋಕ್ಕಾಗುತ್ತೆ, ಆಗೋದಾಗೈತೆ ಅಂತ ಹೇಳಿ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗೋ ಅತ್ಲಾಗೆ ಹೋಗಿ ನೋಡೋಣ, 1-2 ದಿವಸ ನೋಡಿ ಆಮೇಲೆ ಆಗಲಿಲ್ಲ ಅಂದರೆ ಮುಚ್ಚಾಕ್ಬಿಡ್ತೀವಿ. ಮುಚ್ಚಾಕ್ ಗೌಡ್ರು ಹೊಲ್ದಾಗ ಇಬ್ಬರಳು ಕೆಲ್ಸಕ್ಕೆ ಹೋಗ್ಬಿಟ್ರೆ ನನಗೆ 300 ರೂಪಾಯಿ ಕೂಲಿ, ಅವ್ರಿಗೆ 500 ರೂಪಾಯಿ ಕೂಲಿ, ಗಂಡರಿಗೆ 500-600 ರೂಪಾಯಿ ಕೂಲಿ, ದಿನ 700-800 ರೂಪಾಯಿ ಕೂಲಿ ತಂದರೆ ಹೇಗ್ರೆ ಸಂಗಡಿದು ಅಲ್ಲೇ ಬರುತ್ತೆ ಅಷ್ಟೇ. ಏನು ಯೋಚನೆ ಮಾಡೋಂಥದ್ದೇನಿಲ್ಲ. ಗೌಡ್ರು ಕೇಳ್ಕೊಂಬತ್ತೀನಿ, ಕೆಲ್ಸಕ್ಕೆ ಬರ್ತೀವಿ ಅಂತ ಹೇಳಿ ಕೇಳ್ಕೊಂಬಂದು ಹೋದರೆ ಅಲ್ಲೇ ಬರುತ್ತೆ ಅಷ್ಟೇ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.